2016 ಮಾಡಲ್ ಸೆಕೆಂಡ್ ಓನರ್ ಸರ್, ಟಾಪ್ ಆ್ಯಂಡ್ ವೇರಿಯಂಟು. ಯಾರು ಕೊಟ್ಟಿರಬಾರ್ದು ಸರ್, ಮಾರ್ಕೆಟಲ್ಲಿ ಯಾರು ಕೊಟ್ಟಿರಬಾರ್ದು. ಆ ರೇಟಲ್ಲಿ ಫೈನಲ್ ಕೊಡ್ತಾ ಇದ್ದೀನಿ. 2,40,000 ಕೊಡ್ತೀನಿ ಸರ್ ಈ ವೆಹಿಕಲ್. 2016 ಮಾಡಲು ಟಾಪ್ ಆ್ಯಂಡ್ ವೇರಿಯಂಟ್. 2015 ಮಾಡಲ್ಲು ಶಿಫ್ಟ್ ಡಿಸೈರು ಡೀಸೆಲ್ ಗಾಡಿ. 2.5 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ ಸರ್. ಇದು ಮಾರ್ಕೆಟಲ್ಲಿ ಯಾರು ಕೊಟ್ಟಿರಬಾರ್ದು ಸರ್, ಆ ರೇಟಲ್ಲಿ ಕೊಡ್ತಾ ಇದ್ದೀನಿ. 2,30,000ಕ್ಕೆ 2014 ಮಾಡಲು CNG ಪೆಟ್ರೋಲ್ ETS ಸರ್. ನಮ್ಮ ಹತ್ರ ಒಂದು 50ಕ್ಕಿಂತ ಹೆಚ್ಚಿಗೆ ಶಿಫ್ಟ್ಗಳಿದ್ದಾವೆ ನಮ್ಮ ಹತ್ರ. ಮಾರ್ಕೆಟಲ್ಲಿ ಯಾರು ಕೊಟ್ಟಿರಬಾರ್ದು. ವ್ಯಾಗನರು 30,000 ಒರಿಜಿನಲ್ ರೀಡಿಂಗ್ ಇದೆ. 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಮಾರ್ಕೆಟಲ್ಲಿ ಇನೋವಾ ಕ್ರಿಸ್ಟಾ ಸಿಗುತ್ತೆ, ಈ ಗಾಡಿ ಸಿಗಲ್ಲ. ಇದು ನಮ್ಮಲ್ಲಿ ಒಂದು ಗಾಡಿ ಇದೆ 2011 ಮಾಡಲು, ಇನೋವಾ ಟೈಪ್ 4 ಆಗಿದೆ. ಟೈಪ್ 2 ಇಂದ ಟೈಪ್ 4 ಆಗಿದೆ. 4,20,000ಕ್ಕೆ ವಿತ್ CC ಕಂಡೀಷನ್, ಆಲ್ ಡಾಕ್ಯುಮೆಂಟ್ ರನ್ನಿಂಗು, CC ಕಂಡೀಷನ್ ಕೊಡ್ತೀನಿ ಸರ್. ಇದು 2 ವೆಹಿಕಲ್ ಇದೆ, ಮರಾಜಾ ಮತ್ತು ಜೈಲೋ 2 ವೆಹಿಕಲ್ ಇದೆ. 2ರಲ್ಲಿ ಯಾವ್ದಾದ್ರು ತಗೊಳ್ಳಿ ಸರ್. 3,30,40 ಫೈನಲ್ ಮಾಡ್ಕೊಡ್ತೀನಿ. CC ಕಂಡೀಷನ್ ಕೊಡ್ತೀನಿ ಎರಡನ್ನೂ ಕೂಡ. 2015 ಒಂದಿದೆ, 2016 ಒಂದು. 2 ಗಾಡಿ ರಿಡ್ಸ್ ವೆಹಿಕಲ್ ಇದೆ. 2 ಗಾಡಿನೂ ಯಾವ್ದಾದ್ರು ನೋಡ್ಬೋದು. 2,20,000 ಫೈನಲ್ ರೇಟಲ್ಲಿ ಮಾಡ್ಕೊಡ್ತೀನಿ. ಡೀಸೆಲ್ ಗಾಡಿ ಎರಡೂ. 16 ಮಾಡಲು ಡೀಸೆಲ್ ವೆಹಿಕಲ್ ವೆರಿಟೋ ಬರೀ 1,90,000ಕ್ಕೆ ಮಾಡ್ಕೊಡ್ತೀನಿ ಸರ್. ಇದೇ ಥರ 3 ಗಾಡಿ ಇದಾವೆ. 3 ಗಾಡಿನೂ 190. ಇಷ್ಟು ಕಡಿಮೆ ಪ್ರೈಸಲ್ಲಿ ಗಾಡಿ ಕೊಡ್ತೀವಿ ಅಂತ ಹೇಳಿ ಕ್ವಾಲಿಟಿಲಿ ಕಾಂಪ್ರಮೈಸೇ ಇರಲ್ಲ ಸರ್. ನೀವು ಯಾವುದೇ ವೆಹಿಕಲ್ ಆಗಲಿ ಮೆಕ್ಯಾನಿಕ್ ಕರ್ಕೊಂಬಂದು 10 ಅಲ್ಲ 100 ಸಲ ಚೆಕ್ ಮಾಡಿಕೊಂಡು ನೀವು ಗಾಡಿ ತೊಗೊಂಡು ಹೋಗ್ಬೋದು. ಸರ್ ನಮಸ್ಕಾರ, ನಮ್ಮ ಹೆಸರು ಸಂಜು ಅಂತ. ನಾವು ಜಯ ಆಂಜನೇಯ ಕಾರ್ಲಿಂಗ್ಸ್ ಕಡೆಯಿಂದ. ನಮ್ಮ ಹತ್ರ ಆಲ್ರೆಡಿ ಇವಾಗ ಒಂದು 150ರಿಂದ 200 ಗಾಡಿಗಳಿದೆ ಸರ್. 250 ಗಾಡಿಗಳಿದ್ರು ಲಾಸ್ಟ್ ಟೈಮ್ ಇದ್ದಂಥ ಒಂದು ಗಾಡಿಗಳಿಲ್ಲ. ಎಲ್ಲ ಹೊಸ ಸ್ಟಾಕ್ ಗಾಡಿಗಳೇ ಇರೋದು ನಮ್ಮ ಹತ್ರ. ಎಲ್ಲ ಚೇಂಜ್ ಆಗಿದೆ ಗಾಡಿಗಳು. ಪ್ರತಿಯೊಂದು ಗಾಡಿಗಳ ಇದೇ ಥರದಿರೋ ಲಾಸ್ಟ್ ಟೈಮ್ ಇರುವಂಥ ಗಾಡಿಗಳು ಯಾವುದೂ ಇಲ್ಲ. ಬನ್ನಿ ಒಂದು ಸೆಕೆಂಡ್ ನೀವು ವಿಸಿಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸರ್. ಇಲ್ಲಿ ಬಂದಾಗ ಯಾವ ಥರದ ಗಾಡಿಗಳು ನಮ್ಮ ಹತ್ರ ಇದೆ ಇಲ್ಲ ಅಂತೇಳ್ಬಿಟ್ಟು ನಿಮಗೆಲ್ಲ ಗೊತ್ತಾಗ್ತದೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಲಾಸ್ಟ್ ಟೈಮ್ ನಿಮಗೆ 1 ಲಕ್ಷ ಡೌನ್ ಪೇಮೆಂಟ್ ತೊಗೊಬರ್ರಿ ಅಂದಾಗ ತುಂಬ ಜನ ಕಸ್ಟಮರ್ಗಳು ಸಿಕ್ಕಾಪಟ್ಟೆ ಇದು ಮಾಡಿಬಿಟ್ರು. ಆ ಥರ ಇರೋದಿಲ್ಲ. ಒಂದೊಂದು ಗಾಡಿಗೆ 50,000 ಕೊಟ್ಟರು ಡೌನ್ ಪೇಮೆಂಟ್ ಆದ್ರೂ ಲೋನ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಗಾಡಿಗೆ 1 ಲಕ್ಷ ಇರುತ್ತೆ, ಒಂದು ಗಾಡಿಗೆ 1.5 2 ಲಕ್ಷದವರೆಗೂ ಈ ಥರ ಇರುತ್ತೆ. ನೀವು ಗಾಡಿನ ನಮ್ಮ ಹತ್ರ ಕೇಳಿದಾಗ ನಾವು ವಿಸಿಟ್ ಮಾಡಿಬಿಟ್ಟು ನೀವು ಕೇಳಿದಾಗ ಹೇಳ್ತೀವಿ ಈ ಥರ ಗಾಡಿಗಳಿಗೆ ಈ ಥರ ಇದೆ, ಈ ಥರ ಇಲ್ಲ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಏನಂದರೆ ಸರ್, ಬೈಯಿಂಗು ಮಾಡ್ತೀವಿ, ಸೇಲಿಂಗೂ ಮಾಡ್ತೀವಿ. ನಿಮ್ಮ ಹತ್ರ ಕೊಡೋರಿದ್ದರೆ ಬಂದ್ಬಿಟ್ಟು ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ವೀಡಿಯೋಸ್ ನೋಡ್ಕೊಳ್ದವ್ರು ಎಲ್ಲ ಜನಗಳಿಗೆ ಹೇಳ್ತಾ ಇರೋದು ಇಷ್ಟೇ. ನೋಡ್ಕೊಂಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ಗಾಡಿಗಳನ್ನ ತೊಗೊಳ್ತೀವಿ. ಇಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಅಂತೇಳಿದ್ರು ನೀವು ಮಾಡ್ಕೋಬೋದು. ನಾವು ಎಕ್ಸ್ಚೇಂಜ್ ಬೇರೆನೂ ಮಾಡಿಕೊಡ್ತೀವಿ, ಏನು ತೊಂದರೆ ಇಲ್ಲ. ಹಾಗೆ ನಾವು ಕೊಡುವಾಗ ಗಾಡಿಗಳನ್ನ ಸುಮ್ಮನೆ ಇದ್ರ ಥರ ಯಾವುದೋ ಒಂದು ಜಾತ್ರೆ ಥರ ಕೊಟ್ಟಿರೋದಿಲ್ಲ ಸರ್. ಯಾಕಂದರೆ ಗಾಡಿ ಕೊಟ್ಟಾಗ ನಿಮಗೊಂದು ಇದು ಇರಬೇಕು. ಅಂದರೆ ಒಳ್ಳೆ ಕಡೆಯಿಂದ ನಾವು ಜಯ ಆಂಜನೇಯ ಕಾರ್ಲಿಂಕಿಂದ ನಾವು ಗಾಡಿಗಳನ್ನ ತೊಗೊಂಡೋಗಿದ್ದಕ್ಕೆ ಒಳ್ಳೆ ಗಾಡಿ ಸಿಕ್ತು, ಫ್ಯೂಚರ್ ಚೆನ್ನಾಗಿರಬೇಕು ಅಂತ ನಿಮ್ಗೆ ಅನಿಸ್ಬೇಕು. ಅಂದರೆ ನಾವು ಏನು ಮಾಡಿರ್ತೀವಿ ಅಂದರೆ 50,000 ಮಿನಿಮಮ್ 50,000 ಇಂಜಿನಿಗೆ ವಾರಂಟಿ ಬೇರೆ ಕೊಡ್ತೀವಿ ಸರ್. ಸರ್ ನಿಮಗೆ ಲೋನ್ ಅಂತ ಬಂದಾಗ ಏನಿರುತ್ತೆ ಅಂತೇಳಿದರೆ ನೀವು ನೀವು ಬೆಂಗಳೂರಲ್ಲೇ ಬಿಸ್ನೆಸ್ ಮಾಡಿ ಏನು ತೊಂದರೆ ಇರೋದಿಲ್ಲ. ನಿಮ್ಮ ಮನೆ ಸ್ವಂತ ಮನೆ, ನಾವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಅಲ್ಲಿಗೆ ನಿಮಗೆ ಲೋನ್ ಹಾಕ್ಸ್ಬಿಟ್ಟು ನಾವು ಕೊಡ್ತೀವಿ. ನಾವೇ ಇದು ಜವಾಬ್ದಾರಿ ತೊಗೊಂಡು ಲೋನ್ನ ನಾವೇ ಮಾಡಿಸ್ಬಿಟ್ಟು ನೀವು ವಿಸಿಟ್ ಮಾಡಿ ಬಂದರೆ ಸಾಕು, ನಿಮ್ಮ ಊರಿಗೆ ಹೋಗಿ ಮಾಡಿಕೊಡ್ತೀವಿ ಸರ್ ನಾವು. ಈಗ ಗಾಡಿ ಎಲ್ಲೋ ಬೋರ್ಡ್ ತೊಗೊಂಡ ತಕ್ಷಣ ಏನು ಮಾಡಬೇಕಂತ ಗೊತ್ತಿರಲ್ಲ. ಇಲ್ಲಿಂದ ನಾವು ಬಂದು ಇಲ್ಲಿ ಹೆಂಗಿರ್ಬೇಕಂತೇಳಿ ಸರ್ ಏನು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಓಲಾ ಓಬರ್ನು ನಾವು ಅಟ್ಯಾಚ್ ಮಾಡಿಕೊಡ್ತೀವಿ. ನ್ಯೂ ಶೇಪಲ್ಲಿ ಒಳ್ಳೆ ಗಾಡಿಗಳು ತೊಗೊಂಡಾಗ ಮಾಡೆಲ್ಗಳಲ್ಲಿ ನಿಮಗೆ ಕಂಪ್ನಿಗಳಿಗೂ ಅಟ್ಯಾಚ್ ನಾವೇ ಮಾಡಿಕೊಡ್ತೀವಿ ಸರ್. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಂದುಬಿಟ್ಟು ಆರಾಮಾಗಿ ನೆಮ್ಮದಿಯಿಂದ ದುಡಿಮೆ ಮಾಡ್ಬೋದು. ಆ ಥರ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಬನ್ನಿ ಸರ್, ನಮ್ಮ ಹತ್ರ ಇರೋ ಗಾಡಿಗಳನ್ನೆಲ್ಲ ಪ್ರತಿಯೊಂದು ಗಾಡಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ ಸರ್. ನಮಸ್ತೆ, ನಮ್ಮದು ಬಂದು ಆಂಜನೇಯ ಕಾರ್ಲಿಂಗ್ಸಿಂದ ಹೇಳಿ ಗಾಡಿಗಳು ತೋರಿಸ್ತೀನಿ. ಇವಾಗ 2020 ಮಾಡಲು ಡೀಸೆಲ್ ವೆಹಿಕಲ್ಲು. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಆಲ್ ನ್ಯೂ ಟೈರ್ಸ್ ಇದೆ, ಮತ್ತು ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ. ಫೈನಲ್ ಪ್ರೈಸಲ್ಲಿ ಅಂದರೆ ಒಂದು 550ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಗಾಡಿ ಬಂದು ಸೆಕೆಂಡ್ ಓನರಲ್ಲಿದೆ ಗಾಡಿ, ಡೀಸೆಲ್ ವೆಹಿಕಲ್. ಮಾರ್ಕೆಟಲ್ಲಿ ಮಾಮೂಲಿ ಗಾಡಿ ಕೊಡ್ತಾರೆ, ಬಟ್ ನಾವು ಆ್ಯಕ್ಚುಲಿ ಆಪಲ್ ಶೇಪೇ 2020 ಮಾಡಲು 5.5 ಲಕ್ಷಕ್ಕಿದೆ ನಮ್ಮಲ್ಲಿ. ಇದು 2019 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಗಾಡಿ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ, 4 ಟೈರು ಫ್ರೆಶ್ ಇದೆ, ಮತ್ತು ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಸೂಪರಾಗಿದೆ ಸರ್. ಗಾಡಿ ಬಂದು ಸೂಪರಾಗಿದೆ, ಏನು ₹1 ಖರ್ಚು ಮಾಡೋಂಗಿಲ್ಲ, ಆ ಕಂಡೀಷನಲ್ಲಿದೆ ಗಾಡಿ. ಫೈನಲ್ ಅಂದರೆ ಒಂದು 460ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2019 ಮಾಡಲ್ ಗಾಡಿ, 4,60,000. 2015 ಮಾಡಲು ಗಾಡಿ ಬಂದು 1.5 ಲಕ್ಷ ಓಡಿದೆ ಸರ್. 2015 ಮಾಡಲು ಥರ್ಡ್ ಓನರ್ ಗಾಡಿ. 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಇದು 2014 ಮಾಡಲ್ಲು ETS. 2014 ಮಾಡಲ್ ETS ವಿತ್ CNG ವಿತ್ ಪೆಟ್ರೋಲು. ಇದು ಡೀಸೆಲ್ ಅಲ್ಲ, CNG ವಿತ್ ಪೆಟ್ರೋಲ್ ಇದೆ. 2,30,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಮಾಡ್ಕೊಡ್ತೀನಿ. ಥರ್ಡ್ ಓನರ್ ಆಗಿದೆ. 2,30,000.
14 ಮಾಡಲ್ CNG ವಿತ್ ಪೆಟ್ರೋಲ್ ಇದೆ ಸರ್. 2016 ಮಾಡಲ್ ಗಾಡಿ ಎಕ್ಸೆಂಟು, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಆಲ್ ನ್ಯೂ ಟೈರ್ಸ್ ಇದೆ, ಮತ್ತು ಸೀಟ್ ಕವರು ಫ್ಲೋರ್ ಮ್ಯಾಟ್ ಎಲ್ಲ ಗುಡ್ ಕಂಡೀಷನಲ್ಲಿದೆ. ಫೈನಲ್ ಅಂದರೆ 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2021 ಮಾಡಲ್ ಸರ್ ಇದು. ಪೆಟ್ರೋಲ್ ವಿತ್ LPG ಇದೆ, CNG ಇಲ್ಲ, ಪೆಟ್ರೋಲ್ ವಿತ್ LPG ಇದೆ. 2021 ಮಾಡಲ್ ಗಾಡಿ, 80,000 ಗಾಡಿ ಓಡಿದೆ, ಒರಿಜಿನಲ್ ಇದೆ ಗಾಡಿ. ಫೈನಲ್ ಪ್ರೈಸಲ್ಲಿ ಅಂದರೆ ಒಂದು 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಪೆಟ್ರೋಲ್ ವಿತ್ LPG. ಇದು 2019 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ವೆಹಿಕಲ್ಲು. ಇದು ಬಂದು ಫೈನಲ್ ಆಗಿ ಒಂದು 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್, ಲಾಸ್ಟ್ ರೇಟು. ಗಾಡಿ ಗುಡ್ ಕಂಡೀಷನಲ್ಲಿದೆ, ಯಾವುದೇ ಏನೇ ಒಂದು ರಿಪೇರಿ ಆದರೂ ಕೂಡ, ಸಣ್ಣ ರಿಪೇರಿ ಇದ್ರೂ ಕೂಡ ನಾವೇ ಮಾಡಿಕೊಡ್ತೀವಿ. 2023 ಮಾಡಲ್ಲು ವ್ಯಾಗನ್ನಾರು, 37,000 ಗಾಡಿ ಓಡಿದೆ. ಗಾಡಿ ಬಂದು 5 ಲಕ್ಷಕ್ಕೆಲ್ಲ ಫೈನಲ್ ಮಾಡ್ಕೊಡ್ತೀನಿ ಸರ್, ಲಾಸ್ಟ್ ರೇಟಲ್ಲಿ 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 37,000 ಓಡಿದೆ, ಒರಿಜಿನಲ್ ಗಾಡಿ ಇದೆ. ಇದು ಸ್ವಲ್ಪ ರೇರ್ ಗಾಡಿ, ಮಾರ್ಕೆಟಲ್ಲಿ ಸ್ವಲ್ಪ ರೇರ್ ಇರೋದು, ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. 5 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ. ಡಾಕ್ಯುಮೆಂಟ್ ಆಲ್ ಡಾಕ್ಯುಮೆಂಟ್ ರನ್ನಿಂಗು, ಸಿಂಗಲ್ ಓನರ್ ವೆಹಿಕಲ್ಲು. ಇದು 2015 ಮಾಡಲು 2.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್. ಇದು ಥರ್ಡ್ ಓನರ್ ಆಗಿದೆ, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಆಲ್ ನ್ಯೂ ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇದು 2018 ಮಾಡಲು, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಫೈನಲ್ ರೇಟಲ್ಲಿ ಅಂದರೆ ಒಂದು 470ಗೆಲ್ಲ ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ ಇನೋವಾ ನೋಡ್ತಾ ಇದ್ದೀರಾ, ಮಾರ್ಕೆಟಲ್ಲಿ ರೇರ್ ಗಾಡಿ ಇದು. ಇನೋವಾ 2011 ಮಾಡಲು, ಟೈಪ್ 2 ಇಂದ ಟೈಪ್ 4 ಆಗಿದೆ. ಆ್ಯಕ್ಚುಲಿ ನಿಮಗೆ ಟೈಪ್ 4 ಮಾಡೋದಕ್ಕೇ ಒಂದು 60,000 ಖರ್ಚಾಗುತ್ತೆ ಸರ್. ಇದಕ್ಕೆ ಬ್ರ್ಯಾಂಡೆಡ್ ಟೈರ್ಸ್ ಇದೆ, ಮತ್ತು ಬ್ರ್ಯಾಂಡೆಡ್ ಸೀಟ್ ಕವರ್ ಇದೆ, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 4.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್ ಇದು. ಇದು ಬಂದು 2022 ಮಾಡಲು, ZXi ಪ್ಲಸ್ಸು, ಪೆಟ್ರೋಲ್ ಗಾಡಿ ಇದೆ, ZXi ಪ್ಲಸ್ಸು. 50,000 ಗಾಡಿ ಓಡಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ ಇದೆ, 50,000 ಶೋರೂಮ್ ರೆಕಾರ್ಡೆಡ್ ಇದೆ. 6,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಪುಷ್ ಬಟನ್ ಸ್ಟಾರ್ಟ್ರು, ZXi ಪ್ಲಸ್ಸು. 2024 ಮಾಡಲು, VXi ಸರ್, ಮಿಡ್ ವೇರಿಯಂಟ್ ಇದು. VXi ಇದು ಶೋರೂಮಲ್ಲಿ ಆ್ಯಕ್ಚುಲಿ ಈ ಗಾಡಿಗಳೆಲ್ಲ ಸ್ಟಾಪ್ ಮಾಡಿದ್ದಾರೆ, ಇವಾಗ ಬೇರೆ ಗಾಡಿಗಳು ಕೊಡ್ತಿದ್ದಾರೆ. ಇದು VXi ಅಂದರೆ 4 ಸಿಲಿಂಡ್ರ್ ಗಾಡಿಗಳು ಇವಾಗ ಬರ್ತಿಲ್ಲ ಶೋರೂಮಲ್ಲಿ. ಆ್ಯಕ್ಚುಲಿ 3 ಸಿಲಿಂಡ್ರ್ ಗಾಡಿಗಳು ಬರ್ತಿರೋದ್ರಿಂದ ಇದಕ್ಕೆ ಸ್ವಲ್ಪ ಮಾರ್ಕೆಟು ಜಾಸ್ತಿ ಇದೆ ಈ ಗಾಡಿಗಳಿಗೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 30,000 ಗಾಡಿ ಓಡಿದೆ, ಶೋರೂಮ್ ರೆಕಾರ್ಡೆಡ್ ಇದೆ ಈ ಗಾಡಿದು. 7,20,000 ಫೈನಲ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ಗಾಡಿ ಸರ್ ಇದು. ಇದು ಬಂದು 2021 ಮಾಡಲ್ಲು. ಇದು ಸೇಮ್ ವೇರಿಯಂಟೆ, VXi ವೇರಿಯಂಟೆ. ಬ್ರ್ಯಾಂಡ್ ನ್ಯೂ ಸೀಟ್ ಕವರು, ಬ್ರ್ಯಾಂಡ್ ನ್ಯೂ ಟೈರ್ಸು, ಮತ್ತು ಗಾಡಿಯ ಶೋರೂಮ್ ರೆಕಾರ್ಡೆಡ್ ಇದೆ. ಫೈನಲ್ ರೇಟಲ್ಲಿ ಅಂದರೆ ಒಂದು 6,20ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 21 ಮಾಡಲು, VXi. ಇದು 23 ಮಾಡಲ್ಲು, VXi. ಇದನ್ನು ಕೂಡ VXi ವೇರಿಯಂಟು, ಮಿಡ್ ವೇರಿಯಂಟೇನೆ. 23 ಮಾಡಲ್ಲು. ಇದು ಸೇಮೇ ಇದೆ, 60,000 ರೀಡಿಂಗ್ ಆಗಿದೆ, ಮತ್ತು ರೆಕಾರ್ಡೆಡ್ ಇದೆ ಸರ್ ಇದು. ಇದನ್ನು ಶೋರೂಮ್ ರೆಕಾರ್ಡೆಡ್ ಇದೆ, 60,000 ರೀಡಿಂಗ್ ಆಗಿದೆ. 23 ಮಾಡಲ್ಲು. ಒಂದು 6,90ಕ್ಕೆಲ್ಲ ಫೈನಲ್ ಮಾಡ್ಕೊಡ್ತೀನಿ ಸರ್ ಇದು. ಸರ್ ಈ ಗಾಡಿ ಈ ಟೈಪಲ್ಲಿ 10 ಗಾಡಿಗಳಿದೆ. 23, 24 ಟೈಪಲ್ಲಿ 10 ಗಾಡಿ ಇದೆ ನಮ್ಮ ಹತ್ರ ಸರ್. 2018 ಮಾಡಲು, ಸಿಂಗಲ್ ಓನರ್ ಗಾಡಿ. ನಾನು ಈಗ ಯಾವುದೇ ತೋರಿಸಿದ್ರು ಎಲ್ಲ ವೆಹಿಕಲ್ಲು ಸಿಂಗಲ್ ಓನರೇ ಇದ್ದಾವೆ, ಬಟ್ ಇದೂ ಸಿಂಗಲ್ ಓನರೇ ಇದೆ. 2018 ಮಾಡಲು, ಸಿಂಗಲ್ ಓನರು. 1.5 ಲಕ್ಷ ಗಾಡಿ ಓಡಿದೆ ಸರ್. 2018 ಮಾಡಲ್, ಸಿಂಗಲ್ ಓನರ್, 1.5 ಲಕ್ಷ ಗಾಡಿ ಓಡಿದೆ. ಡೀಸೆಲ್ ಗಾಡಿ, LDI ಗಾಡಿ ಇದು. ಫೈನಲ್ ಅಂದರೆ ಒಂದು 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಆಪಲ್ ಶೇಪು, ನಾರ್ಮಲ್ ಶೇಪಲ್ಲಿ ಗಾಡಿ ಕೊಡ್ತಾಯಿದ್ದೀವಿ, ಆಪಲ್ ಶೇಪ್ ಇದು. 2023 ಮಾಡಲು, CNG ವಿತ್ ಪೆಟ್ರೋಲ್, ಔಟ್ಸೈಡ್ ಪಿಟೆಡ್ ಇದು. CNG ವಿತ್ ಪೆಟ್ರೋಲ್, ಔಟ್ಸೈಡ್ ಪಿಟೆಡು. 23 ಮಾಡಲು, VXi ಮಿಡ್ ವೇರಿಯಂಟು. 65,000 ಗಾಡಿ ಓಡಿದೆ, ಇದು ಕೂಡ ರೆಕಾರ್ಡೆಡ್ ಇದೆ, ಸಿಂಗಲ್ ಓನರ್ ವೆಹಿಕಲ್ಲು. 7,30,000 ಫೈನಲ್ ರೇಟಲ್ಲಿ ಮಾಡ್ಕೊಡ್ತೀನಿ ಸರ್. ಇದೂ CNG ವಿತ್ ಪೆಟ್ರೋಲು. 2021 ನಾರ್ಮಲ್ ಶೇಪು, ಔಟ್ಸೈಡ್ ಪಿಟೆಡು. ಇದು ಫೈನಲ್ ರೇಟಲ್ಲಿ ಒಂದು 5,70ಕ್ಕೆಲ್ಲ ಫೈನಲ್ ಮಾಡ್ಕೊಡ್ತೀವಿ, ಲಾಸ್ಟ್ ರೇಟಲ್ಲಿ. ನೋಡ್ತಾ ಇದ್ದೀರಲ್ಲ ಸರ್, ETOಸ್ಗಳು. ಇದು ಬಂದು 3-4 ವೆಹಿಕಲ್ ETOಸ್ ಇದೆ. 15, 16, 17, 18 ಎಲ್ಲ ಮಾಡಲ್ ETOಸ್ ಸಿಗುತ್ತೆ. ಇದು 16 ಮಾಡಲ್ ETOಸು. 2016 ಮಾಡಲು, ಸೆಕೆಂಡ್ ಓನರು. ಫ್ರೆಶ್ ಡಾಕ್ಯುಮೆಂಟ್ ಇದೆ ಈ ಗಾಡಿಗೆ, ಫ್ರೆಶ್ ಡಾಕ್ಯುಮೆಂಟ್ ಇದೆ. ಫೈನಲ್ ರೇಟಲ್ಲಿ ಅಂದರೆ ಒಂದು 4.5 ಲಕ್ಷಕ್ಕೆಲ್ಲ ಫೈನಲ್ ಮಾಡ್ಕೊಡ್ತೀವಿ. 2016 ಮಾಡಲ್ ETOಸ್. ಇದು ಸೇಮ್ ETOಸ್ GD. ಇದು 4 ಟೈರು ಫ್ರೆಶ್ ಇದೆ, ಸೀಟ್ ಕವರ್ ಫ್ರೆಶ್ ಇದೆ ಸರ್. ಎಲ್ಲ ಕಂಡೀಷನ್ ಆಗಿದೆ ಗಾಡಿ. ನೀವೇನೇ ಒಂದು ಸಣ್ಣ ಪುಟ್ಟ ರಿಪೇರಿ ಇತ್ತು ಅಂದರೆ ನಮ್ಗೆ ಹೇಳಿದ್ರೆ ನಾವು ರೆಡಿ ಮಾಡಿಕೊಡ್ತೀವಿ. ಗಾಡಿ ಇಲ್ಲಿಂದ ತೊಗೊಂಡೋದಾದ್ಮೇಲೆ ಒಂದು ಪಾಯಿಂಟು ಕೂಡ ರಿಪೇರಿ ಇರಬಾರ್ದು ನಿಮಗೆ, ಆ ಕಂಡೀಷನಲ್ಲಿ ನಾವು ಮಾಡಿಕೊಡ್ತೀವಿ. ಫೈನಲ್ ರೇಟಲ್ಲಿ 4.5 ಲಕ್ಷಕ್ಕೆ ಕೊಡ್ತೀವಿ. 16 ಮಾಡಲ್, ಸೆಕೆಂಡ್ ಓನರ್. 2015 ಮಾಡಲ್ಲು. ಗಾಡಿ ಬಂದು 170 ಓಡಿದೆ, ರನ್ ಆಗಿದೆ ಗಾಡಿ. ಬ್ರ್ಯಾಂಡೆಡ್ ಟೈರ್ಸ್ ಇದೆ, ಸೀಟ್ ಕವರ್ಸ್ ಇದೆ ಸರ್. ನೀವು ಇಲ್ಲಿಂದ ಗಾಡಿ ತೊಗೊಂಡೋದಾದ್ಮೇಲೆ ಏನು ಒಂದು ಪಾಯಿಂಟು ಕೂಡ ರಿಪೇರಿ ಇರಬಾರ್ದು ಸರ್. ಆ ಕಂಡೀಷನಲ್ಲಿ ನಾವು ಮಾಡಿಕೊಡ್ತೀವಿ. ನೀವೇನೋ ಒಂದು ಪಾಯಿಂಟು ಕೂಡ ರಿಪೇರಿ ಐತೆ ಅಂತ ಹೇಳಿದ್ರೆ ನಾವು ರೆಡಿ ಮಾಡಿಕೊಡ್ತೀವಿ. ಆ್ಯಕ್ಚುಲಿ ETOಸ್ಗಳೆಲ್ಲ ನಿಮಗೆ ಗೊತ್ತಿದೆ. 8-9 ಲಕ್ಷ ನೀವೇನು ಮೇಂಟೆನೆನ್ಸ್ ಕ್ಲೀನಾಗಿ ಮಾಡಿದ್ರೆ 8-9 ಲಕ್ಷ ಕಣ್ಣು ಮುಚ್ಕೊಂಡು ಗಾಡಿ ಓಡಿಸ್ಬೋದು. ಇದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ETOಸ್ ಟೊಯೋಟೋದಲ್ಲಿ ನಿಮಗೆ ಗೊತ್ತಿದೆ, ಆ್ಯಕ್ಚುಲಿ ETOಸ್ಗೆ ಮೇಂಟೆನೆನ್ಸ್ ಮಾಡಿರೋರಿಗೆಲ್ಲ ಗೊತ್ತಿರುತ್ತೆ. ನೆಕ್ಸ್ಟ್ ಬಂದು ಇದು ಅಕ್ಸೆಂಟ್ ಇದೆ. ಅಕ್ಸೆಂಟು 2016 ಮಾಡಲ್ಲು.
ಇದು ಬಂದು ಒಂದು 2:30ಕ್ಕೆಲ್ಲ ಫೈನಲ್ ಮಾಡಿಕೊಡ್ತೀನಿ ಸರ್. ನೆಕ್ಸ್ಟು ಒಂದು ಝೈಲೋ ಇದೆ ಮತ್ತು ಒಂದು ಮರಾಜೋ ಇದೆ. 19 ಮಾಡಲೇ ಅದು ಝೈಲೋ ಸಿಂಗಲ್ ಓನರು, ಮರಾಜೋ ಬಂದು ಸೆಕೆಂಡ್ ಓನರ್ ಇದೆ. ಝೈಲೋ ಒಂದು 3:30ಕ್ಕೆಲ್ಲ ಲಾಸ್ಟ್ ಮಾಡಿಕೊಡ್ತೀನಿ. ಸಿಂಗಲ್ ಓನರ್ 19 ಮಾಡಲು ರನ್ನಿಂಗ್ ಡಾಕ್ಯುಮೆಂಟು. ಮರಾಜೋನು ಕೂಡ 3:30ಕ್ಕೆ ಫೈನಲ್ ಮಾಡ್ತೀನಿ. ಸಿಂಗಲ್ ಓನರು 19 ಮಾಡಲು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್. ಒಂಡೇ ಎಕ್ಸೆಂಟು 2018 ಮಾಡಲು. ಟೋಟಲಿ ಒಂದು 5 ವೆಹಿಕಲ್ ಇದೆ 2018 ಮಾಡಲು. ಯಾವುದಾದ್ರೂ ತೊಗೊಳ್ಳಿ ಸರ್, 3.5 ಲಕ್ಷ ಫೈನಲ್ ಕೊಡ್ತೀನಿ. ಮಾರ್ಕೆಟಲ್ಲಿ ಯಾರೋ ಕೊಟ್ಟಿರ್ಬಾರ್ದು ಸರ್, ಆ ರೇಟಲ್ಲಿ ನಾನು ಕೊಡ್ತಾಯಿದ್ದೀನಿ. 3.5 ಲಕ್ಷಕ್ಕೆ 18 ಮಾಡಲು 5 ವೆಹಿಕಲ್ ಇದೆ, ಯಾವುದಾದ್ರೂ ತೊಗೊಬೋದು ನೀವು. 2018 ಮಾಡಲು ಸೆಕೆಂಡ್ ಓನರು 4.60ಕ್ಕೆ ಫೈನಲ್ ಮಾಡಿಕೊಡ್ತೀನಿ. ರನ್ನಿಂಗ್ ಡಾಕ್ಯುಮೆಂಟ್ CC ಕಂಡೀಷನ್. ಸರ್ ನಮ್ಮಲ್ಲಿ ಎನಿ ಟೈಮ್ ಸ್ಟಾಕೆ ಒಂದು 100 ವೆಹಿಕಲ್ ಗಂಟೆ ಇರುತ್ತೆ. ಶಿಫ್ಟಲ್ಲಿ ಮತ್ತು ಇಟಿಯೋಸಲ್ಲಿ, ಎಕ್ಸೆಂಟಲ್ಲಿ, ಮರಾಜಲ್ಲಿ ಮತ್ತು ಇನೋವಾ, ಇಂಡಿಕಾಗಳು ಸುಮಾರು ಗಾಡಿ ಇದೆ ಸರ್. ನಿಮ್ಗೆ ಯಾವ ವೆಹಿಕಲ್ ಬೇಕಂದ್ರೂ ಸಿಗುತ್ತೆ. CR ಸಿಗುತ್ತೆ ಎನಿ ಟೈಮು. ಒಂದು ಇಲ್ಲ ಅಂದ್ರೂ ನಿಮ್ಗೆ ಇದು ಮಾಡಿ ಒಂದು 15ರಿಂದ 20 ಶಿಫ್ಟಲ್ಲಿ ಎನಿ ಟೈಮ್ ಸಿಗುತ್ತೆ ಸರ್ ನಮಗೆ. ಶಿಫ್ಟಲ್ಲಾಗಲಿ, ಇಟಿಯೋಸಲ್ಲಾಗಲಿ, ಮರಾಜದಲ್ಲಾಗಲಿ, ಝೈಲೋ ಆಗಲಿ, ನಮ್ಗೆ ಎಲ್ಲೋ ಬೋರ್ಡ್ ಯಾವುದೇ ವೆಹಿಕಲ್ ಆದರೂ ಇಲ್ಲ ಅಂತ ಹೋಗ್ಬಾರ್ದು ಸರ್. ಆ ವೆಹಿಕಲ್ ಎಲ್ಲ ವೆಹಿಕಲ್ಲು ನಮ್ಮ ಹತ್ರ ಇದೆ, ಅಷ್ಟು ವೆಹಿಕಲ್ ಇದೆ. ಇಂಡಿಕಾ ಬಂದು 2017 ಮಾಡಲು 1,20,000 ಫೈನಲ್ ಮಾಡಿಕೊಡ್ತೀವಿ. ಡಾಕ್ಯುಮೆಂಟ್ ಎಲ್ಲ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. 2017 ಮಾಡಲು. ಇದು ಬಂದು 2015 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಆಲ್ ಟೈರ್ಸು ಫ್ರೆಶ್ ಇದೆ ಮತ್ತು ಆಲ್ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಸರ್. ನೀವು ಒಂದು ಇಲ್ಲಿಂದ ಗಾಡಿ ತೊಗೊಂಡಾದ್ಮೇಲೆ ಏನೇ ಪ್ರಾಬ್ಲಮ್ ಆಗಲಿ ಏನೇ ಬಂದ್ರೂ ಕೂಡ ನಾವು ರಿಟರ್ನ್ ತೊಗೊಂಡು ತಿರ್ಗಾ ನಾವು ಏನು ಮಾಡಬೇಕು ಅದನ್ನು ಮಾಡಿ ನಿಮ್ಗೆ ಕೊಡ್ತೀವಿ. ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನಾವು ರೆಡಿ ಮಾಡಿಕೊಡ್ತೀವಿ ಸರ್. ಆ ಥರ ಇರುತ್ತೆ ನಮ್ಮಲ್ಲಿ ಗಾಡಿ ತೊಗೊಂಡ್ರೆ. ಇದು ಬಂದು 2017 ಮಾಡಲ್ ಅಕ್ಸೆಂಟು. ಇದು ಬಂದು ಒಂದು 290ಗೆಲ್ಲ ಫೈನಲ್ ಮಾಡಿಕೊಡ್ತೀನಿ ಸರ್. 2017 ಮಾಡಲು ಸೆಕೆಂಡ್ ಓನರ್. ರಿಡ್ಸು 2015 ಮಾಡಲ್ ಒಂದಿದೆ, 2016 ಮಾಡಲ್ ಒಂದಿದೆ. 2 ವೆಹಿಕಲ್ಲು 2,30,000 ಕೊಡ್ತೀನಿ ಸರ್. ಎರಡರಲ್ಲಿ ಯಾವುದಾದ್ರೂ ತೊಗೊಬೋದು. 16 ಮತ್ತು 15. 2015 ಮಾಡಲ್ ಒಂದಿದೆ, 16 ಒಂದಿದೆ. 2 ಡೀಸೆಲ್ಲೇನೆ. ಇದು 2016 ಮಾಡಲ್ ವೆರಿಟಾ ಇದೆ ಸರ್. ಇದೆಲ್ಲ ಫೈನಲಾಗಿ ಒಂದು 190ಕ್ಕೆಲ್ಲ ಫೈನಲ್ ಮಾಡಿಕೊಡ್ತೀನಿ ಸರ್. 2016 ಮಾಡಲ್. ಇದು ಸಿಯಾಜು 2017 ಮಾಡಲು. ಇದೇ ಥರ ನಮ್ಮ ಹತ್ರ ಒಂದು 5 ವೆಹಿಕಲ್ ಇದೆ. 17, 18, 19, 20 ಎಲ್ಲ ಇದೆ. ಸಿಯಾಜು ಇದು ಬಂದು 2017 ಮಾಡಲು ಡೀಸೆಲ್ ವೆಹಿಕಲ್ಲು. ಇದು ಸ್ವಲ್ಪ ಸಿಯಾಜು ಬೇಡಿಕೆ ಇರೋಂಥ ಗಾಡಿ. ಇದು 2017 ಮಾಡಲು ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಫೈನಲ್ ರೇಟ್ ಬಂದು ಒಂದು 470 ಗಂಟೆ ಫೈನಲ್ ಮಾಡಿಕೊಡ್ತೀನಿ ಸರ್. ಸಿಯಾಜು ಇದು VDI ಸಿಯಾಜು. ಇದು ಬಂದು ZXi ಪ್ಲಸ್. ಇದು 18 ಮಾಡಲು ಸ್ವಿಫ್ಟ್ ಡಿಸೈರು ZXi ಪ್ಲಸ್ಸು. ಮ್ಯಾಗ್ವಿಲ್ಲು, ಪುಷ್ ಬಟನ್ ಸ್ಟಾರ್ಟ್ರು ಮತ್ತು ಆಟೋ ವೇರಿಯಂಟ್. ಇದು ಆಟೋ ವೇರಿಯಂಟ್ ಇದೆ. ಇದು ಫೈನಲ್ ಆಗಿ ಒಂದು 5ವರೆಗೆಲ್ಲ ಫೈನಲ್ ಮಾಡಿಕೊಡ್ತೀವಿ. 2018 ಮಾಡಲು ZXi ಪ್ಲಸ್. ಇದು ಬಂದು VXi ಇದೆ. ಇದು VXi 2020 ಮಾಡಲು VXi. ಇದು ಬಂದು ಫೈನಲ್ ಆಗಿ ಅಂದರೆ ಸಿಂಗಲ್ ಓನರ್ ಇದೆ, ಆಲ್ ಡಾಕ್ಯುಮೆಂಟ್ ಇದೆ. ನಾನು ಯಾವ ತೋರಿಸ್ತಾ ಇದ್ದೀನಿ ಎಲ್ಲ ಗಾಡಿನೂ ಕೂಡ ಸಿಂಗಲ್ ಓನರೇ ಇದೆ, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಫೈನಲ್ ಆಗಿ ಒಂದು 590ಕ್ಕೆಲ್ಲ ಫೈನಲ್ ಮಾಡಿಕೊಡ್ತೀನಿ. VXi ಇದು. ಇದು ಬಂದು LDI ಸರ್. ಇದು 2020 ಮಾಡಲು LDI, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಇದನ್ನು ಕೂಡ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 5ವರೆಗೆಲ್ಲ ಫೈನಲ್ ಮಾಡಿಕೊಡ್ತೀನಿ. LDI ಇದು 2020 ಮಾಡಲ್ LDI. 2021 ಮಾಡಲು CNG ಪೆಟ್ರೋಲು ಕಂಪ್ನಿ ಪಿಟೆಡು. 2021 CNG ಪೆಟ್ರೋಲ್ ಕಂಪ್ನಿ ಪಿಟೆಡು. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಸಿಂಗಲ್ ಓನರ್ ವೆಹಿಕಲ್ಲು. ಫೈನಲ್ ಆಗಿ ಒಂದು 590ಕ್ಕೆ ಫೈನಲ್ ಮಾಡಿಕೊಡ್ತೀವಿ ಸರ್ ಲಾಸ್ಟ್ ರೇಟಲ್ಲಿ. ಇದು 2017 ಮಾಡಲು ನಿಸ್ಸಾನ್ ಸನ್ನಿ. ಒಂದು 270ಕ್ಕೆಲ್ಲ ಫೈನಲ್ ಮಾಡಿಕೊಡ್ತೀವಿ. ಸರ್ ಇವಾಗೇನು ಗಾಡಿಗಳು ನೋಡಿದ್ರಲ್ಲ, ಎಲ್ಲ ಗಾಡಿನೂ ಕೂಡ ನಾನು ತೋರಿಸಿದ್ದೀನಿ. ಇನ್ನೂ ವೆಹಿಕಲ್ಗಳಿದ್ದಾವೆ. ನೀವು ಯಾವ ಗಾಡಿ ಬೇಕಂದ್ರೆ ಆ ಗಾಡಿ ವೆಹಿಕಲ್ ನಮ್ಮ ಹತ್ರ ಇದ್ದಾವೆ, ತರಿಸ್ಕೊಡ್ತೀವಿ. ನೋಡಿ ನೀವು ಬಂದು ನಿಮ್ಮ ರೇಟಿಗೆ ಸ್ಯಾಟಿಸ್ಫಿಕೇಷನ್ ಆಯ್ತಂದರೆ ಮಾತಾಡಿ, ಹೆಚ್ಚು ಕಡಿಮೆ ಕೂತ್ಕೊಂಡು ಮಾತಾಡೋಣ. ಆನ್ ಟೇಬಲ್ ಕೂತ್ಕೊಂಡಾಗ ಇನ್ನೂ ಸ್ವಲ್ಪ ನೆಗೋಷಿಯೇಬಲ್ ಮಾಡಿಕೊಡೋಣ. ಇದೇ ರೇಟ್ ಅಂತ ಏನಿಲ್ಲ, ನಿಮ್ಗೆ ಏನು ರೇಟಿಗೆ ಬೇಕಾಗುತ್ತೆ ನಿಮ್ಮ ರೇಟಲ್ಲಿ ನಿಮ್ಮ ಸ್ಯಾಟಿಸ್ಫಿಕೇಷನ್ ಏನು ರೇಟ್ ಇದೆ ಅದೇ ರೇಟಲ್ಲಿ ನಾವು ಫೈನಲ್ ಮಾಡಿಕೊಡ್ತೀವಿ. ಹೆಚ್ಚು ಕಡಿಮೆ ಕೂತ್ಕೊಂಡು ಮಾತಾಡೋಣ. ಎಲ್ಲ 1 ಲ್ಯಾಕ್ ಒಳಗಡೆ ಓಡಿರೋಂಥ ಗಾಡಿಗಳೇ. ವಿತ್ ಗಾಡಿಗಳಿಗೆ ಯಾವುದೇ ಗಾಡಿ ತೊಗೊಂಡೋದ್ರೂ ನಮ್ಮ ಹತ್ರ ಗ್ಯಾರಂಟಿ ಕೊಡ್ತೀವಿ. ಅದೊಂದು ನಿಮ್ಗೆ ಏನೇ ತೊಗೊಂಡೋಗಿ ನಾಳೆ ದಿವಸ ಇನ್ನೊಂದು ಇವತ್ತು ತೊಗೊಂಡೋಗ್ತೀರಾ, ನಾಳೆ ಏನೋ ರಿಪೇರಿ ಬಂತು, ಅದು ಬಂತು, ಇದು ಬಂತು ಅನ್ನೋ ಟೆನ್ಷನ್ ಇರಲ್ಲ. ನಿಮ್ಗೆ ಏನು ಬೇಕು ಇವಾಗೇ ನೀವು ನೋಡ್ಬಿಟ್ಟು ಅಣ್ಣ ಈ ಥರ ರೇಟ್ ಈ ಥರ ಇದೆ, ಈ ಥರ ಗಾಡಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಆನ್ ಸ್ಪಾಟಲ್ಲಿ ಆವಾಗಲೇ ಕೂಡ ನಿಮ್ಮ ಅಡ್ಜಸ್ಟ್ಮೆಂಟ್ಗೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡಿ ಕೊಡ್ತೀವಿ ಸರ್. ನಾವೇ ರೆಡಿ ಮಾಡಿ ಕೊಡ್ತೀವಿ. ಆ ಥರ ಇರುತ್ತೆ. ನಮ್ಮ ಆಫೀಸ್ ಬಂದು ಲಗ್ಗೆರೆ ಸರ್ ಇರೋದಿದು. ಲಗ್ಗೆರೆ ಆಲ್ದಮರ ಸರ್ಕಲಿಂದ ಸ್ವಲ್ಪ ಒಳಗಡೆ ಬಂದರೆ ವೆಂಕಟೇಶ್ವರನ ದೇವಸ್ಥಾನ ಇದೆ. ಆ ವೆಂಕಟೇಶ್ವರನ ದೇವಸ್ಥಾನ ಪಕ್ಕದಲ್ಲೇ ಇರೋದು. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನು ಮತ್ತು ನಂಬರ್ ಎಲ್ಲ ಹಾಕಿರ್ತೀವಿ. ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಬರ್ಬೋದು ಸರ್.